ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಹಾಗೆ ಇವತ್ತು ನಾನು ಸಂಜೆಯಿಂದ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೇನೆ. ಜೇಡರ ಬಲೆ ಪ್ರಾರಂಭ ಆಗುವಾಗಲೇ ನನ್ನ ಮುಖದ ಹತ್ತಿರ ಇರಲಿಲ್ಲ, ಕೈಯ ಹತ್ತಿರ ಇತ್ತು. ಅದು ಆ ಬಲೆ ಎಲ್ಲ ಹೋಯಿತು ನನ್ನ ಕೈ ತಾಗಿ. ಇನ್ನು ಮುದದಿಂದ ಪ್ರಾರಂಭ ಮಾಡಬೇಕು ಅದಕ್ಕೆ ಬಲೆ ಕಟ್ಟಲಿಕ್ಕೆ. ಹಾಗೆ ಇಲ್ಲಿ ನಮ್ಮ ಮನೆಯಿಂದ ಮೇಲೆ ಈ ಒಂದು ದಾರಿಯಲ್ಲಿ ಹೋದರೆ ಮೇಲೆ ಗುಡ್ಡೆಗೆ ಹೋಗುವಂಥದ್ದಾಯ್ತಾ. ಹಾಗೆ ಇವತ್ತು ಈ ದಾರಿಯಲ್ಲಿ ನಡ್ಕೊಂಡು ಸ್ವಲ್ಪ ಅಲ್ಲಿ ತನಕ ಹೋಗ್ತಾನೆ. ಎಷ್ಟು ಬಲ್ಲೆ ಉಂಟಂತ ಹೇಳಿದರೆ, ಅಂದರೆ ಪೊದೆಗಳು, ಹುಲ್ಲು ಅದು ಇದೆಲ್ಲ ಬೆಳೆದುಕೊಂಡು ಉಂಟು ತುಂಬ. ಸುಮ್ಮನೆ ಹೋಗುವ. ಹಾಗೆ ಇವತ್ತು ಎಂಥ ವಿಡಿಯೋ ನಾನು ಮಾಡಲೇ ಇಲ್ಲ, ಅಂದರೆ ಗೊತ್ತಿರ್ತದಲ್ಲ ಕೆಲಸ ಇರುವಾಗ ಆಗೋದಿಲ್ಲ. ಚಿಟ್ಟೆ ಒಂದು ಹಾರಿತು ನೋಡಿ. ಸುತ್ತಲೂ ಪೊದೆ, ಕಾಡು, ಹಚ್ಚ ಹಸಿರು, ಗಿಡ ಮರ ಬಳ್ಳಿ, ಹಾಗೆ ಶುಭ್ರವಾದಂತಹ ಗಾಳಿ. ಹಾಗೆ ಇಲ್ಲಿ ಬಂದರೆ ನಮ್ಮ ಮನೆ ಕಾಣ್ತದೆ ನೋಡಿ, ಹಿಂದೆ ಅಲ್ಲಿ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆಯಿಂದಲೇ ಮೇಲಿರುವಂತಹ ಒಂದು ಜಾಗ ಇದು. ಕಗ್ಗತ್ತಲು, ಈ ಕಾಡಲ್ಲೆಲ್ಲ ಎಷ್ಟು ಕಗ್ಗತ್ತಲು ನೋಡಿ ಅಂತೆ. ಹಾಗೆ ಇಲ್ಲಿ ಒಂದು ಅರೆಮಾಪಲ ಗಿಡ ಉಂಟು. ಕಾಯಿ ಎಲ್ಲ ಬೆಳೆದು ಬಿದ್ದು ಹೋಗಿದೆ. ಒಂದೊಂದು ಕಾಯಿ ಉಂಟಿದು ತುಂಬ ಬೆಳೆದ ಕಾಯಿ, ಆದರೆ ಉಪ್ಪಿನಕಾಯಿ ಎಲ್ಲ ಯೋಗ್ಯ ಅಲ್ಲ. ಅಂದರೆ ನಾರು ನಾರು ಅಂತ ಹೇಳ್ತಾರಲ್ಲ, ಹಾಗೆ ಸಿಗ್ತದೆ, ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗೆ ಇಲ್ಲಿಂದ ಮೇಲೆ ಕಾಡು ನೋಡಿ, ಎಷ್ಟು ಕತ್ತಲೆ ಉಂಟು ಅಂತ ಈ ಕಾಡು. ಇವತ್ತಿನ ವ್ಲಾಗಲ್ಲಿ ನಿಮ್ಮನ್ನು ಈ ಕಾಡಿಗೆ ಕರ್ಕೊಂಡು ಹೋಗ್ತೇನೆ ಆಯಿತಾ. ಅಂದರೆ ನೋಡುವ, ಇಲ್ಲಿ ಮೇಲೆ ಜಾಸ್ತಿ ಮೇಲೆ ಹೋಗೋದಿಲ್ಲ. ಇಲ್ಲಿ ಕೆಳಗೆ ನಮ್ಮ ಮನೆ ಉಂಟು, ಕಾಣ್ತಾ ಇರ್ಬೋದು ನಮ್ಮ ಮನೆಯ ಹಂಚು. ಹಾಗೆ ಇಲ್ಲಿ ಮೇಲೆ ಕಗ್ಗತ್ತಲಿನ ಕಾಡು. ಈ ಕಾಡಿಗೆ ಪ್ರವೇಶ ದ್ವಾರ ಈ ವಿದ್ಯುತ್ ಕಂಬದಿಂದ ನಮ್ಮ ಮನೆಗೆ ಇದರಿಂದ ಲೈನ್ ಹೋಗ್ತದೆ. ಹಾಗೆ ಇಲ್ಲಿ ಅಲ್ಲಿ ಹೋದರೆ ಒಂದು ಮನೆ ಉಂಟು, ಅಲ್ಲಿ ಹೋಗ್ತದೆ. ಇಲ್ಲಿಂದ ಮೇಲೆ ಮತ್ತೆ ಯಾರ್ದು ಮನೆ ಇಲ್ಲ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಪ್ರವೇಶ ದ್ವಾರದ ಮುಖಾಂತರ ಎಂಟ್ರಿ ಆಗ್ತಾ ಇರುವ ಹಾಗೆ ಯಾರಿದ್ದಾರೆ ಗೊತ್ತುಂಟ. ಇಲ್ಲಿ ಕಾಣ್ತಾ ಉಂಟು ನಿಮಗೆ ಸ್ಪೈಡರ್ ನೋಡಿ, ಇಲ್ಲಿ ಬಿಳಿ ಇದ್ದು ನನ್ನ ಬೆರಳ ತುದಿಯಲ್ಲೇ ಕಾಣ್ತಾ ಉಂಟಲ್ಲ. ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯಿತಾ. ಇಲ್ಲಿ ಕಾಣ್ತಾ ಉಂಟ ನಿಮಗೆ, ಫೋಕಸ್ ಆಗ್ತಾ ಇಲ್ಲ ನೋಡಿ. ದಾರಿಗೆ ಅಡ್ಡಲಾಗಿ ಜೇಡ ಬಲೆ ಕಟ್ಟಿಕೊಂಡಿದೆ. ಈಗ ಅದನ್ನು ನಾವು ಸರಿಸಿ ಹೋಗಬೇಕು. ನಿಮಗೆ ಶಬ್ದ ಕೇಳ್ತಾ ಇರಬಹುದು. ಇರಿಂಟಿ ಅಂತ ನಾವು ಹೇಳುದು ಆ ಕೀಟಕ್ಕೆ. ನಾನು ಸಾಕಷ್ಟು ಸಲ ಹೇಳಿದ್ದೇನೆ. ನಿಜವಾಗ್ಲೂ ನನ್ನ ಮುಖಕ್ಕೆ ಸೂರ್ಯನ ಬೆಳಕು ದೂರದಿಂದ ಬೀಳ್ತಾ ಉಂಟು. ಆದರೆ ಈ ಕಾಡಿನ ಕತ್ತಲೆಗೆಯೋ ಏನೋ ಗೊತ್ತಿಲ್ಲ, ನನ್ನ ಕ್ಯಾಮರಾದ ಕ್ವಾಲಿಟಿ ಕೂಡ ತುಂಬ ಬ್ಲರ್ ಆದ ಹಾಗೆ ಕಾಣ್ತಾ ಉಂಟು. ಈಗ ಸ್ವಲ್ಪ ಸೂರ್ಯ ರಶ್ಮಿ ಖಂಡಿತ ಅಂತಲ್ವ. ಎಂತ ಹೇಳಿದರೆ, ಈ ಒಂದು ಕಾಡುಂಟಲ್ಲ ಸಣ್ಣ ನಮ್ಮ ಮನೆಯ ಮೇಲೆ, ಇಲ್ಲಿಗೆ ಮಲ್ಲಿ ಅವರು ಮತ್ತು ನಮ್ಮ ಮನೆಯ ಕೆಳಗೊಂದು ಮನೆ ಉಂಟು ಹೇಳಿದ್ರಲ್ಲಿ, ಅವರೆಲ್ಲ ಇದಕ್ಕೆ ಬರ್ತಾರೆ. ಎಂತಕ್ಕೆ? ಅಣಬೆಗೆ ಮಳೆಗಾಲದಲ್ಲಿ ಅಣಬೆ ಸಿಗ್ತದಲ್ವಾ, ಹಾಗೆ ಅಣಬೆಯನ್ನು ಪದಾರ್ಥ ಮಾಡಲಿಕ್ಕೋಸ್ಕರ ಬರ್ತಾರೆ ಇಲ್ಲಿಗೆ. ಇಲ್ಲಿ ಜಾಸ್ತಿ ಸಿಗ್ತದೆ ಕಾಣ್ತದೆ. ನಮಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಅಣಬೆ ತಿನ್ನೋದಿಲ್ಲ. ತುಂಬ ಜನ ಹೇಳ್ತಾರೆ ಅಣಬೆ ಸಸ್ಯಾಹಾರಿ, ಅಣಬೆ ಸಸ್ಯಕ್ಕೆ ಸೇರಿದ್ದು, ತಿನ್ಬೋದು ಅಂತ. ಆದರೆ ನಮ್ಮ ಹಿರಿಯರು ಯಾವ ರೀತಿ ಅನುಸರಿಸಿಕೊಂಡು ಬಂದಿರ್ತಾರೆ, ನಾವು ಅದನ್ನೇ ಅಲ್ವಾ ಪಾಲಿಸೋದು. ಅಣಬೆಯನ್ನು ಫಂಗಸ್ ಅಂತ ಕೂಡ ಹೇಳ್ತಾರೆ. ಹಾಗೆ ಸಾಕಷ್ಟು ವಾದ ವಿವಾದಗಳು ನಡೀತಾ ಇರ್ತದೆ. ಹಾಗೆ ವಾದಕ್ಕೆ ಇಳಿದು ನಾವೇ ಸರಿ ನೀವೇ ತಪ್ಪು, ಅಥವಾ ನೀವೇ ಸರಿ ನಾವೇ ತಪ್ಪು, ಇದೆಲ್ಲ ಮಾಡುವ ಅಗತ್ಯ ಇಲ್ಲ. ಅವರವರ ಆಹಾರ ಪದ್ಧತಿ, ಅವರವರ ಆಹಾರ ಕ್ರಮ, ಎಂತ ಮಾಡಲಿಕ್ಕಾಗೋದಿಲ್ಲ ಅಲ್ವಾ.
ಹಾಗೆ ಇಲ್ಲಿ ಒಂದು ಮರದ ಬೇರು ನೋಡಿ ಎಷ್ಟು ಚಂದ ಉಂಟು ಅಂತ. ನಾವಿದಕ್ಕೆ ಇಂದಿನ ಮರ ಅಂತ ಹೇಳುದು. ಕಾಯಿ ನೋಡಿ ಎಷ್ಟು ಚಂದ ಉಂಟು ಅಂತ. ನಮ್ಮ ಮನೆಯಲ್ಲಿ ಕಾಣ್ತಾ ಉಂಟ ಸ್ವಲ್ಪ ದೂರದಲ್ಲಿ. ಹಾಗೆ ಇಲ್ಲಿ ದಾರಿಯಲ್ಲಿ ಇಲ್ವಾ ಈ ರೀತಿಯ ಬಿಳಲುಗಳು ಅಲ್ಲಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಮಗೆ. ನಾವು ಸಣ್ಣದಿರುವಾಗ ಎಲ್ಲ ಈ ರೀತಿಯ ಒಂದು ಸ್ವಲ್ಪ ಗಟ್ಟಿ, ಇಷ್ಟು ಸಣ್ಣ ಬಿಳಲು ಅಲ್ಲ, ಒಂದು ಸ್ವಲ್ಪ ಗಟ್ಟಿಯ ನೋಡಿ ತೋರಿಸ್ತೇನೆ, ಈ ರೀತಿ ಇರ್ತದಲ್ಲ, ಇದರಲ್ಲಿ ಎಲ್ಲ ನೇತಾಡಿಕೊಂಡು ಬರುದು. ನಮ್ಮದು ಬಕಾಸುರನ ಗುಹೆಗೆ ಆಗಿರಬಹುದು ಅಥವಾ ಮೇಲೆ ಕಾಡಿಗೆಲ್ಲ ಹೋಗ್ಲಿಕ್ಕೆ ಇದುವೇ ದಾರಿ. ಹಾಗಾಗಿ ಇಲ್ಲಿಂದ ಬರುವಾಗ ಎಲ್ಲ ಈ ರೀತಿ ಆಟಾಡಿಕೊಂಡೆಲ್ಲ ಬರ್ತಾ ಇದ್ದೆವು. ಇಷ್ಟೆಷ್ಟು ಚಂದದ ಮರಗಳು, ಆ ಒಂದು ಪ್ರಕೃತಿಯ ಸೌಂದರ್ಯವೇ ಬೇರೆ. ಹಾಗೆ ನಿಮಗೊಂದು ಮರ ತೋರಿಸ್ತೇನೆ ಆಯ್ತು. ನಾನು ಇಲ್ಲಿ ಕಾಣ್ತಾ ಉಂಟಲ್ಲ ಈ ಮರ ಅಂತ ಹೇಳಿದರೆ ನನಗೆ ತುಂಬ ಭಯ ಇತ್ತು ಸಣ್ಣದಿರುವಾಗ ಆಯಿತಾ. ಅಂದರೆ ನೋಡ್ಲಿಕ್ಕೊಂದು ವಿಕಾರವಾಗಿ ಒಂದು ವಿಚಿತ್ರ ಮರ, ನಾನು ಭೂತದ ಮರ ಅಂತಲೇ ಹೇಳ್ತಾ ಇದ್ದದ್ದು. ಇದಕ್ಕೆ ಕಾಣ್ತಾ ಉಂಟ ನಿಮಗೆ ನೋಡಿ, ಕೆಳಗಿನಿಂದ ಇಲ್ಲಿ ಮೇಲೆಲ್ಲ ಒಂಥರ ಮರ ಯಾವ ರೀತಿ ಇರಬೇಕು ಹಾಗೆ ಇಲ್ಲ ಈ ಮರ ನೋಡಲಿಕ್ಕೆ ಅಲ್ವಾ. ಅದಕ್ಕೆ ಬೇಕಾಗಿ ಈ ಮರ ನೋಡಿ ತುಂಬ ಹೆದರಿಕೆ ಆಗ್ತಾಯಿತ್ತು ನನಗೆ ಸಣ್ಣದಿರುವಾಗೆಲ್ಲ ನಾನು ಒಬ್ಬೊಬ್ಬಳೆ ಹೀಗೆ ಬರುವ ಒಂದು ಕಲ್ಪನೆ ನನಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಸಣ್ಣದಿರುವಾಗ ಈ ಮರ ಅಂತ ಹೇಳಿದರೆ ನನಗೆ ತುಂಬ ಭಯ ಇತ್ತು. ಆದರೆ ಈಗ ಹಾಗೆ ಈ ಮರ ಎಲ್ಲ ನೋಡಿದರೆ ಎಂತ ಭಯ ಆಗೋದಿಲ್ಲ. ಹಾಗೆ ಇಲ್ಲಿ ಒಂದಷ್ಟು ಅಡಿಕೆ ಗಿಡಗಳು ಉಂಟಾಯಿತಾ. ಹಾಗೆ ಎಂತ ಅಡಿಕೆ ಅಂತ ನಾನು ನೋಡುದು, ಸಿಂಗಾಪುರ್ ಅಡಿಕೆ ಕಾಣ್ತದೆ ನೋಡಿ ಎಷ್ಟು ಸಣ್ಣ ಅಡಿಕೆ ಅಂತ. ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಒಂದು 3-4 ಅಡಿಕೆ ಗಿಡಗಳುಂಟು, ಸಿಂಗಾಪುರ್ ಅಡಿಕೆ. ಹಾಗೆ ಅಲ್ಲಿಂದ ಬೆರು, ಬಾವಲಿಗಳು, ಮಂಗಗಳೆಂತಾದರೂ ತೆಕ್ಕೊಂಡು ಹೋಗಿ ತಿಂದದ್ದಾಗಿರಬಹುದು. ಅಡಿಕೆ ಹಣ್ಣುಗಳನ್ನೆಲ್ಲ ತಿಂತದೆ. ಹಾಗೆ ಒಂದೇ ಜಾಗದಲ್ಲಿ ಒಂದು 7-8 ಅಡಿಕೆ ಗಿಡಗಳು ಹುಟ್ಟಿಕೊಂಡಿದೆ, ನಿಮಗೆ ಕಾಣ್ತಾ ಇರಬಹುದು. ಕಾಡಿನ ಮಧ್ಯದಲ್ಲಿ ಅಡಿಕೆ ಗಿಡಗಳು. ಹಾಗೆ ಇನ್ನು ಮೇಲೆ ಮೇಲೆ ಹೋದ ಹಾಗೆ ಕಾಡೆ ಅಲ್ಲಿ ನೋಡಲಿಕ್ಕೆ ಆಗಲಿ ಅಂತ ಕೂಡ ಇದಿಲ್ಲ. ಹಾಗೆ ಜಾಸ್ತಿ ಮೇಲೆ ಹೋಗ್ಲಿಕ್ಕೆ ಅಂತ ಕೂಡ ಇಲ್ಲ ಅಲ್ಲಿ. ನನ್ನ ಒಂದು ಪ್ರಯಾಣವನ್ನು ಮತ್ತೆ ಯೂಟರ್ನ್ ತಗೊಂಡು ಕೆಳಗೆ ಹೋಗ್ತೇನೆ. ಹಾಗೆ ಎಷ್ಟು ಚಂದ ಅಲ್ಲ, ಒಂದು ಕಾಡು ಒಂದು ಆ ವೈಬ್ ಕೊಡೋದು ಎಷ್ಟು ಚಂದ ಅಲ್ವಾ. ಒಂದು ಚಿಟ್ಟೆ ಹೋಯ್ತು. ನನ್ನ ತಂದೆಯ ಚಪ್ಪಲಿ ಹಾಕಿದ್ದು ನಾನು, ಆ ಚಪ್ಪಲನ್ನು ಕೂಡ ಮೀರಿ ಅದು ನನ್ನ ಕಾಲಿಗೆ ಚುಚ್ಚಿಕೊಂಡದ್ದು. ಹಾಗಾದರೆ ಎಷ್ಟು ಒಂದು ಸಾಮರ್ಥ್ಯದ ಮುಳ್ಳಾಗಿರಬಹುದು ಇದು ನೋಡಿ. 2-3 ಮುಳ್ಳು ಚುಚ್ಚಿಕೊಂಡಿತ ಅಂತ. ಕಾಡು ಮೇಡು ಗುಡ್ಡ ತೋಟ ಎಲ್ಲ ಸಣ್ಣದಿರುವಾಗಿನಿಂದಲೇ ಅಲೆದಾಡುವಾಗ ಈ ಮುಳ್ಳೆಲ್ಲ ನಗಣ್ಯ ನಿಜಕ್ಕೂ ಕೂಡ. ಆದರೆ ಈಗ ಈ ರೀತಿ ಬೆಂಗಳೂರಿಗೆ ಕೆಲಸಕ್ಕೆಲ್ಲ ಹೋದ ನಂತರ ಈ ರೀತಿಯ ಸುತ್ತಾಟ ಅಲೆದಾಟ ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಪೂರ್ತಿ ಕಡಿಮೆ ಆಗಿದೆ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ನಿಮಗೆ ಗೊತ್ತುಂಟು ನಾನು ಎಷ್ಟರ ಮಟ್ಟಿಗೆ ಇಲ್ಲೆಲ್ಲ ಓಡಾಡ್ತೇನೆ ಸುತ್ತಾಡ್ತೇನೆ ಅಂತೆಲ್ಲ. ಹಾಗೆ ಆದರೂ ಕೂಡ ಮೊದಲಿನ ಒಂದು ನಡೆದುಕೊಂಡು ಹೋಗುವಂಥದ್ದಾಗಲಿ ಈ ರೀತಿ ಅಲೆದಾಡುವಂಥದ್ದು ಸುತ್ತಾಡುವಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಎಷ್ಟು ನಿಶ್ಶಬ್ದ ಅಂತ ಹೇಳಿದರೆ ನಾನು ಯಾವ ರೀತಿ ನಿಶ್ಶಬ್ದ ಹೇಳಿದಂತ ಹೇಳಿದರೆ, ಈ ವಾಹನಗಳ ಕಿರಿಕಿರಿ ಆಗಿರಬಹುದು ಅಥವಾ ಜನರ ಮಾತುಕತೆಗಳಾಗಿರಬಹುದು, ಹಾರ್ನ್ಗಳು, ಅಥವಾ ಈ ಪಟ್ಟಣದಲ್ಲಿ ಯಾವ ರೀತಿ ಒಂದು ಶಬ್ದ ಮಾಲಿನ್ಯ ಆಗ್ತದಲ್ಲ ಆ ರೀತಿಯ ಶಬ್ದ ಇಲ್ಲಿ ಕೇಳಲಿಕ್ಕೆ ಸಿಗೋದೇ ಇಲ್ಲ ಅಲ್ವಾ. ಅದು ಈ ಒಂದು ಪ್ರಶಾಂತವಾಗಿರುವಂತಹ ವಾತಾವರಣ. ಹಾಗೆ ಕೇವಲ ಪ್ರಕೃತಿಗೆ ಸೇರ್ಪಟ್ಟಂತಹ ಆ ಒಂದು ಜೀವಿಗಳಾಗಿರಬಹುದು, ಕೀಟಗಳು, ಅವುಗಳದ್ದು ಮಾತ್ರ ಸಣ್ಣ ಪುಟ್ಟಕ್ಕೆ ಒಂದು ಹರಟೆಗಿಂತ ಅದು ಎಂತ ಒಂಥರ ಮಧುರವಾಗಿಯೇ ಕೇಳ್ತದೆ. ಹರಟೆ ಅಂತ ಆಗುದಿಲ್ಲ. ಹಾಗೆ ಒಂದು ಚಂದದ ಹೂ ಉಂಟು, ತೋರಿಸ್ತೇನೆ. ಕೆಳಗೆ ಬಿದ್ದುಕೊಂಡುಂಟು ಅಂತ ಉಂಟಾ.
ಮಳೆ ಬಂದು ಸ್ವಲ್ಪ ನಿಂತದ್ದಷ್ಟೇ ಈಗ. ಹಾಗೆ ನೀರೆಲ್ಲ ಬೀಳ್ತದ ಅಂತ ನೋಡುದು ನಾನು ಮೇಲೆ ಮರದಿಂದ. ಆದರೆ ನಾನು ಬರೋದು ಸ್ವಲ್ಪ ತಡ ಆಯಿತು. ಮಳೆ ಬಂದ ಕೂಡಲೇ ಬಂದರೆ ಈ ರೀತಿ ಮಾಡಿದರೆ ಚಂದ ನೀರೆಲ್ಲ ಬೀಳ್ಬೋದು. ಈಗ ಎಂತ ಬೀಳ್ತಾ ಇಲ್ಲ, ಬಿದ್ದರೆ ಹಗ್ಗ ತುಂಡಾಗಿ ಬೀಳ್ಬೋದು ಅಷ್ಟೇ. ಮತ್ತೆ ಹೇಗೆ ತರಗೆಲೆ ಬೀಳ್ತಾ ಉಂಟಲ್ಲ. ವಾವ್, ಎಳ್ದದ್ದು ಸ್ವಲ್ಪ ಜಾಸ್ತಿ ಆಯ್ತು. ಅದು ಒಂದು ಸಣ್ಣ ರೆಂಬೆ ಬಿದ್ದ ಹಾಗೆ ಆಯ್ತು. ಹಾಗೆ ಇದು ನಮ್ಮ ಮನೆಯಿಂದಲೇ ಮೇಲೆ ಇರುವಂತಹ ಒಂದು ಸಣ್ಣ ಕಾಡು. ಸಣ್ಣ ಕಾಡಾದ್ರೂ ಒಂದು ಸ್ವಲ್ಪ ದಟ್ಟ ಕಾಡು ಅಂತ ಹೇಳಬಹುದು. ನಿಮಗೆ ಕಾಣ್ತಾ ಇರಬಹುದು ಯಾವ ರೀತಿ ಉಂಟು ಅಂತ. ಹಾಗಂತ ಹೇಳಿ ಸೂರ್ಯರಶ್ಮಿ ನೆಲ ಮುಟ್ಟದಷ್ಟೆಲ್ಲ ದಟ್ಟ ಇಲ್ಲ, ಆದರೆ ಕಗ್ಗತ್ತಲಿನ ಕಾಡು ಅಂತಲೇ ಹೇಳಬಹುದು. ಇಲ್ಲಿಂದ ಆ ಕಡೆ ಎಲ್ಲ ನೋಡಿ ಎಷ್ಟು ಕಾಡು. ಹಾಗೆ ಒಂದೊಂದ್ಸಲ ಮಲ್ಲಿ ಇಲ್ಲಿಗೆ ಬರ್ತಾಳೆ, ಅವರ ಮನೆಯಿಂದ ಸ್ವಲ್ಪ ಹಾಗೆ ಹತ್ರ ಆಗ್ತದೆ, ಅವಳೊಂದೊಂದ್ಸಲ ಬರ್ತಾಳೆ ಅಂತ. ಹಾಗೆ ನಾನು ಅಲ್ಲಿ ಮೇಲೆ ತನಕ ಹೋದೆ, ಅಲ್ಲಿಂದ ಮರಳಿ ಬಂದೆ. ಇದು ನಮ್ಮ ಮನೆ. ಹಾಗೆ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡೆ. ನನಗೆ ನಮ್ಮ ಈ ಕಾಡು ಅಂತೆಲ್ಲ ಹೇಳಿದರೆ ಒಂದು ಇನ್ಸಿಡೆಂಟ್ ನೆನಪಾಗೋದು, ಅಂದರೆ ತುಂಬ ಉಂಟು, ಅದರಲ್ಲಿ ಒಂದು ಇನ್ಸಿಡೆಂಟ್ ನೆನಪಾಗೋದು ಹೇಳ್ತೇನೆ. ನಾವು ಸಣ್ಣದಿರುವಾಗ ನಮ್ಮ ಕಸಿನ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದರು. ಅದರಲ್ಲಿ ನನ್ನ ಅಣ್ಣ ಶ್ರೀಕಾಂತ್ ಅಣ್ಣ ಗೊತ್ತಿರಬಹುದು ನಿಮಗೆ, ಮೊನ್ನೆ ಅಷ್ಟೇ ಮನೆಗೆ ಬಂದಿದ್ದರು. ಅಣ್ಣನ ಹೆಂಡತಿ ಮತ್ತು ಸ್ನಿತಿ ಎಲ್ಲ ಬಂದಿದ್ರಲ್ಲ. ಹಾಗೆ ಆ ಅಣ್ಣ ಬರ್ತಾ ಇದ್ದ ಒಂದೊಂದ್ಸಲ ಮನೆಗೆ. ಹಾಗೆ ಅವನೊಂದ್ಸಲ ಬಂದಾಗ ನಾವು ಕಳಿಂಜಿಮಲೆ ಕಾಡಿಗೆ ಹೋಗುವ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ನಾನು ಮತ್ತು ಅಕ್ಕ ತುಂಬ ಸಣ್ಣ ಆಗ, ಅಂದರೆ ಶಾಲೆಗೆ ಹೋಗ್ತಾ ಇದ್ದೆವು. 5ನೇ ಕ್ಲಾಸಿಂದಲೂ ಕೂಡ ಸಣ್ಣವರೇ ಇದ್ದಿರಬಹುದು ನನ್ನ ನೆನಪಿನ ಪ್ರಕಾರ. ಹಾಗೆ ಅಪ್ಪನ ಹತ್ರ ಹೇಳಿದಾಗ ಅಪ್ಪ ಹೇಳಿದರು, ನನಗೆ ದನಗಳಿಗೆ ಹುಲ್ಲು ಸೊಪ್ಪೆಲ್ಲ ಮಾಡಲಿಕ್ಕೆ ಉಂಟಲ್ಲ, ನೀವು ಹೋಗಿ ಬನ್ನಿ ಅಂತ. ಅಂದರೆ ಅಣ್ಣ ಸ್ವಲ್ಪ ದೊಡ್ಡ ಇದ್ದ, ಅಂದರೆ ಬರೀ ಸಣ್ಣ ಹುಡುಗ ಅಲ್ಲ. ಹಾಗಾದ ಕಾರಣ ಅಪ್ಪನಿಗೆ ಅವನ ಮೇಲೆ ನಂಬಿಕೆ ಇತ್ತು. ಹಾಗೆ ಮಕ್ಕಳನ್ನು ಕರ್ಕೊಂಡು ಹೋಗು ನೀನು ಅಂತ ಹಾಗೆ ಹೇಳಿದ್ರಾಯ್ತಾ. ಹಾಗೆ ಅಣ್ಣ ಹೇಳಿದ, ಸರಿ ಆಯಿತು ಹೋಗುವನ ನಾವು ಅಂತ ಕೇಳಿದ. ನಮಗೆ ಅಣ್ಣ ಅಂತ ಹೇಳಿದರೆ ತುಂಬ ಇಷ್ಟ. ನಾವು ಅಣ್ಣ ಕರ್ಕೊಂಡು ಹೋಗುವ ಅಲ್ಲಿಗೆಲ್ಲ ಹೋಗ್ತೇವೆ. ಹಾಗಾದ ಕಾರಣ ಬರ್ತೇವೆ, ಹೋಗು ಅಂತ ನಾವು ಫುಲ್ ಜೋಶಲ್ಲಿ ಹೊರಟೇವೆ. ಅಪ್ಪ ಹೇಳಿದ್ರು, ಅಂದರೆ ನಾವು ಹೀಗೆ ಮೇಲೆ ಹೋಗಿ ತುಂಬ ಒಂದು ಸುತ್ತು ಹಾಕಿದರೆ ನಮ್ಮ ತೋಟದಿಂದ ಮೇಲೆ ಆಗಿ ಒಂದು ಕಾಡು ಸಿಗ್ತದೆ, ಅಲ್ಲಿಗೆ ಅದು ಜಾಯಿನ್ ಆಗ್ತದೆ. ಅಪ್ಪ ಹೇಳಿದ್ರು, ನಾನು ಅಲ್ಲಿಯೇ ಮೇಲೆ ಇರ್ತೇನೆ, ನೀವು ಹೀಗೆ ಸುತ್ತು ಹಾಕಿ ಅಲ್ಲಿಗೆ ಬನ್ನಿ ಅಂತ. ಅದು ತುಂಬ ಲಾಂಗ್ ವೇ, ತುಂಬ ಹತ್ತಿರದ ರೂಟ್ ಅಂತ ಅಲ್ಲ. ಹಾಗೆ ನಾವು ಹೊರಟೆವು. ನಮ್ಮ ಪ್ರಯಾಣ ಇದೇ ಪ್ರವೇಶದ ದ್ವಾರ ನಾನು ಆಗ ತೋರಿಸಿದೆಲ್ಲ, ಇಲ್ಲಿಂದಲೇ ಪ್ರಾರಂಭ ಆಗಿ ಇಲ್ಲಿ ಮೇಲೆಲ್ಲ ಹತ್ತಿಕೊಂಡು ಹೋದೆವು. ಹಾಗೆ ಸುಮಾರು ವಿಷಯಗಳನ್ನು ಮಾತಾಡ್ತಾ ಇದ್ದೆವು. ಮತ್ತು ನೆಲ್ಲಿಕಾಯಿ ಮರದ ಹತ್ರ ಹೋಗಿ ನೆಲ್ಲಿಕಾಯಿ ಉಂಟೆಲ್ಲ ನೋಡಿ, ಹಾಗೆ ಕಾಡು ಹಣ್ಣುಗಳನ್ನೆಲ್ಲ ತಿಂದುಕೊಂಡು ಎಲ್ಲ ನಡೆದಾಡಿಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೆವು. ಹಾಗೆ ಈ ನಡೆದು ಈ ಕಳಿಂಜಿಮಲೆ ಕಾನನದ ನಟ್ಟ ನಡುವೆ, ಅಥವಾ ಒಂದು ಮಧ್ಯಭಾಗ ಅಂತಲೇ ಹೇಳಬಹುದು ಏನೋ, ಅಥವಾ ಒಟ್ಟಾರೆಯಾಗಿ ದಟ್ಟಾರಣ್ಯ, ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಮನೆಗಳಿಲ್ಲ. ಅಥವಾ ನಿಮಗೆ ಗೊತ್ತಿರಬಹುದು ಕಾಡು ಹೇಗಿರ್ತದೆ ಅಂತ. ತುಂಬ ಮೇಲೆ ತಲುಪಿದ್ದೆವು ನಾವು. ಅಲ್ಲಿ ತಲುಪಿದಾಗ ಅಣ್ಣನಿಗೆ ಎಂತ ಅನಿಸಿತು ಗೊತ್ತಿಲ್ಲ, ಅವನು ನಮ್ಮ ಹತ್ರ ಹೇಳಿದ, ನಾವು ಈಗ ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ನಾನು ಭೂತ ಆದರೆ ನೀವೆಂತ ಮಾಡ್ತೀರಾ ಅಂತ. ನಮಗೆ ಮೊದಲೇ ಭೂತ ಅಂತ ಹೇಳಿದರೆ ಸಣ್ಣದಿರುವಾಗಿನಲೇ ಭಯ. ಭೂತ ಅಂತ ಹೇಳಿದರೆ ನಮ್ಮ ಕಡೆ ದೆವ್ವಕ್ಕೆ ನಾವು ಭೂತ ಅಂತ ಹೇಳೋದು. ದೆವ್ವ, ಪಿಶಾಚಿ, ಕುಲೆ ಅಂತೆಲ್ಲ ಹೇಳ್ತಾರೆ. ಹಾಗೆ ನಾನು, ಹಾಗಾದರೆ ನೀವೆಂತ ಮಾಡ್ತೀರಾ ಅಂತ. ಅವನ ಮುಖದಲ್ಲಿದ್ದಂತಹ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಗಿತ್ತಾಯ್ತಾ. ಅದು ಎಷ್ಟು ಭಯಾನಕ ಆಗಿತ್ತು ಅಂತ ಹೇಳಿದರೆ, ನನಗೆ ಮತ್ತು ಅಕ್ಕನಿಗೆ ಸಣ್ಣದಿರುವಾಗಲೇ ಕೂಡ ದೆವ್ವ ಅಂತ ಹೇಳಿದರೆ ಭಯ. ಆ ಭಯ ಒಂದು
10% ಕಡಿಮೆ ಆಗಿರಬಹುದು ಈಗ. ಅಂದರೆ ಗೊತ್ತುಂಟು ನನಗೆ ದೆವ್ವ ಭೂತ ಎಂತ ಕೂಡ ಇಲ್ಲ, ಅದೆಲ್ಲ ಭ್ರಮೆ ಎಲ್ಲ ಗೊತ್ತುಂಟು. ಹೀಗೆ ಓಡಾಡುವಾಗ ಅಥವಾ ನಾನೀಗ ಒಬ್ಬಳೆ ಬೆಂಗಳೂರಲ್ಲಿ ರೂಮಲ್ಲಿ ಇರ್ತೇನೆ, ಹಾಗೆಲ್ಲ ನನಗೆ ಎಂಥ ಭಯ ಇಲ್ಲ. ಆದರೆ ಯಾವುದಾದ್ರೂ ಒಂದು ಹಾರರ್ ಸಿನಿಮಾ ನೋಡಿದಾಗ ಅಥವಾ ಎಂತಾದ್ರೂ ಒಂದು ಹಾರರ್ ಕತೆ ಕೇಳಿದಾಗ ಒಂದು ವಾರ ನನಗೆ ಅದೇ ಭಯ ಇರ್ತದೆ. ಈಗ ಇಲ್ಲಿಂದ ಕೈ ಬಂದರೆ ಮೇಲಿಂದ ಬಿದ್ದರೆ ಹಾಗೆಲ್ಲ ಒಂಥರ ಅದು ಎಂತ ಹೇಳುದು, ಅದು ನಿಜವಾದ ಭಯ ಅಲ್ಲ. ಅಂದರೆ ದೆವ್ವ ಉಂಟು ಅಂತ ಹೇಳಿ ನಂಬುವ ಭಯ ಅಲ್ಲ, ಅದೊಂದು ಮನಸ್ಸಿನೊಳಗೆ ಕೂತ್ಕೊಳ್ಳುವ ಭಯ. ಅದಕ್ಕೆ ಎಂತ ಹೇಳೋದು ಗೊತ್ತಿಲ್ಲ. ಈಗಲೂ ಕೂಡ ನನಗೆ ಹಾವಾಗಲಿ ಅಥವಾ ಪ್ರಾಣಿಗಳಿದ್ರು ಯಾವುದ್ರದ್ದು ಕೂಡ ಭಯ ಇಲ್ಲ. ದೆವ್ವ ಅಂತ ಹೇಳಿದಾಗ ಸ್ವಲ್ಪ ಹೀಗೆ ಆಗ್ತದೆ. ಆದರೆ ಮನುಷ್ಯರು ಸತ್ತ ಮೇಲೆ ಎಂತ ಇರುವುದಿಲ್ಲ, ಅದೆಲ್ಲ ಗೊತ್ತುಂಟು ನನಗೆ. ಅಂದರೆ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಅದನ್ನೆಲ್ಲ ಯೋಚನೆ ಮಾಡ್ತೇನೆ. ಆದರೆ ಯಾವುದಾದ್ರೂ ಒಂದು ಸಿನಿಮಾ ಎಲ್ಲ ನೋಡಿದ ತಕ್ಷಣ ನನಗೆ ಮತ್ತೆ ಅದೇ ಸಿನಿಮಾದ್ದು ಸೀನ್ ಎಲ್ಲ ನೆನಪಾಗೋದು ಹಾಗೆ ಆಯಿತಾ. ಆ ಭಯ ಒಂದು ಸಣ್ಣದಿರುವಾಗಿನಿಂದಲೇ ಇತ್ತಾಯಿತಾ. ಹಾಗೆ ಅಣ್ಣನ ಮುಖಭಾವೆಲ್ಲ ಚೇಂಜ್ ಆಗಿ ನಾನೀಗ ಭೂತಾದರೆ ನೀವೆಂತ ಮಾಡ್ತೀರೋ ಅಂತ ಕೇಳಿದಾಗ ನಮಗೆ ಇಬ್ಬರಿಗೆ ಕೂಡ ಫುಲ್ ಭಯ. ಅಲ್ಲ ಅತ್ತೆ ಬಿಟ್ಟಿದ್ದೇವೆ ಅಂತ ನನಗೆ ನೆನಪಿಲ್ಲ ಆಯ್ತಾ, ಅಣ್ಣನಿಗೆ ನೆನಪಿರಬಹುದದು. ಆ ಭಯದಲ್ಲಿ ಅಣ್ಣ ಪ್ಲೀಸ್ ಅಣ್ಣ ಹಾಗೆಲ್ಲ ಹೇಳಬೇಡ ಅಣ್ಣ ಅಂತ ಅವನು ಮಾತೆ ಬದಲಾಯಿಸ್ತಾ ಇಲ್ಲ. ಅಥವಾ ನಮ್ಮ ಭಯ ನೋಡಿ ಅವನು ಫುಲ್ ಹಾಗೆ, ಅಥವಾ ನಾನೀಗ ದೆವ್ವ ಆಗಿದ್ದೇನೆ ಹಾಗೆ ಹೇಳಿದ್ದು ಕಾಣ್ತದೆ ಆಯಿತಾ. ನಮಗಿಬ್ಬರಿಗೆ ಕೂಡ ಕಣ್ಣಲ್ಲೆಲ್ಲ ನೀರು ಬಂದಿರಬಹುದು, ಅಷ್ಟು ಕೂಡ ಭಯ ಆಗಿರ್ಬೋದು ನನ್ನ ಪ್ರಕಾರ. ನಾವು ಅಣ್ಣ ಪ್ಲೀಸ್ ಅಣ್ಣ 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 ಮತ್ತೆ ನಾವು ಹಾಗೆ ಮಾಡಿ ನೋಡಿ ಪಾಪ ಅವನಿಗೆ ಎಂತ ಮನಸ್ಸು ಕರಗದೆ ಇರಲಿಕ್ಕಿಲ್ಲ, ಎಷ್ಟೇ ಆದರೂ ನಾವು ಮಕ್ಕಳಲ್ವ ಅಂತ ಹೇಳಿ ಅವನು ಹೇಳಿದ. ಇಲ್ಲ ಆಯಿತಾ, ನಾನು ತಮಾಷೆಗೆ ಹೇಳಿದ್ದು ಹಾಗೆಂತ ಇಲ್ಲ, ನಾನು ನಿಮ್ಮ ಅಣ್ಣನೇ ಅಂತ ಹೇಳಿದ ಆಯಿತಾ. ಅವನು ಹಾಗೆ ಹೇಳಿದಾಗ ಆ ಒಂದು ಸ್ವಲ್ಪ ಕ್ಷಣಕ್ಕೆ ನಮಗೆ ಭಯ ಹೊರಟು ಹೋದರೂ ಕೂಡ ಉಂಟಲ್ವಾ, ಪದೇ ಪದೇ ನಡೆದುಕೊಂಡು ಹೋಗುವಾಗ ಅಣ್ಣನ ಮುಖವನ್ನು ಓರೆಗಣ್ಣಿನಿಂದ ನೋಡ್ತಾ ಹೋದದ್ದು ನನಗೆ ಈಗ ಕೂಡ ನೆನಪುಂಟು. ನನ್ನ ಅಕ್ಕನಿಗೆ ಅದು ಮತ್ತೆ ಅವಳು ನಂಬಿದ್ಲು ಇಲ್ವಾ ಗೊತ್ತಿಲ್ಲ, ನಾನಂತೂ ನಂಬಲೇ ಇಲ್ಲ. ನನಗೆ ಇನ್ನೂ ಕೂಡ ಅಣ್ಣ ಹಾಗೆ ಆಗಿದ್ರೆ, ಒಂದು ವೇಳೆ ಒಂದು ದೆವ್ವ ಆಗಿದ್ರೆ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲಿಗಾದರೂ ನಮ್ಮ ಮನೆಯಿಂದ ದೂರ ಮಾಡಿದರೆ ಹಾಗೆಲ್ಲ ಯೋಚನೆಗಳಾಯ್ತಾ. ಅಲ್ಲಿ ಮತ್ತೆ ಆ ಕಾಡಿಂದ ಹಾಗೆ ಸುತ್ತು ಹಾಕಿ ತೋಟದ ಮೇಲೆ ಇರುವಂತಹ ಕಾಡಿಗೆ ಹೋಗುವ ತನಕ ನನಗೆ ಆ ಭಯ ಮನಸ್ಸಲ್ಲಿ ಹಾಗೆ ಕೂತಿತ್ತು. ದೂರದಲ್ಲಿ ಅಪ್ಪನನ್ನು ಕಂಡಾಗ ಸ್ವಲ್ಪ ನಿರಾಳಾಯಿತು ನನ್ನ ಮನಸ್ಸು. ಪೂರ್ತಿಯಾಗಿ ನನ್ನ ಮನಸ್ಸು ನಿರಾಳ ಯಾವಾಗ ಆದದಂತ ಹೇಳಿದರೆ ನಾವು ಮನೆಗೆ ತಲುಪಿದಾಗಲೇ. ಆ ಒಂದು ಘಟನೆ ಉಂಟಲ್ಲ ನನಗೆ ಇವತ್ತಿಗೆ ಕೂಡ ನನ್ನನ್ನು ಬೆಚ್ಚಿ ಬೀಳಿಸ್ತದೆ. ಅಂದರೆ ಕಾಡಿನ ಮಧ್ಯೆ, ಅದು ಕೂಡ ದೆವ್ವ ಹಾಗೆಲ್ಲ ಹೇಳಿದಾಗ ಸಣ್ಣ ಮಕ್ಕಳಿಗೆ ಎಷ್ಟು ಭಯ ಆಗ್ಬೋದು. ಆದರೆ ಅಣ್ಣ ತುಂಬ ಹೊತ್ತು ಆ ಒಂದು ಭಯ ನಮ್ಮಲ್ಲಿ ಇರುವ ಹಾಗೆ ಮಾಡಲಿಲ್ಲ. ಅವನು ಕೂಡಲೇ ನಮಗೆ ಸಮಾಧಾನ ಮಾಡಿಸಿದ್ದಾನೆ. ಅವನು ಸುಮ್ಮನೆ ಅಂದರೆ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡುವ ಅಂತ ಮಾಡಿದಾಗಿರ್ಬಹುದು. ಹಾಗಿರುವ ಒಂದು ಕತೆ ಆಯಿತು. ಆ ಒಂದು ಘಟನೆ ಉಂಟಲ್ಲ, ಈಗ ಯೋಚಿಸಿದಾಗ ನಗು ಬರ್ತದೆ ನಿಜಕ್ಕೂ ಕೂಡ. ಆದರೆ ಆ ಸಣ್ಣ ವಯಸ್ಸಿನಲ್ಲಿ ನನಗೆ ಹೇಗೆ ಅನ್ನಿಸಿರ್ಬಹುದು ಅಂತೆಲ್ಲ, ಅಂದರೆ ಒಂಥರ ಅದು ನನಗೆ ಯಾವತ್ತಿಗೆ ಕೂಡ ಮರೀಲಿಕ್ಕಿಲ್ಲ ಅಂತಹ ಒಂದು ಘಟನೆ ಅದು. ಹಾಗೆ ಅಣ್ಣನಿಗೆ ಕೂಡ ಆ ಘಟನೆ ಖಂಡಿತ ನೆನಪಿದ್ದೇ ಇರ್ತದೆ. ಯಾಕಂತ ಹೇಳಿದರೆ ಅವನು ಅವತ್ತೊಂದ್ಸಲ ಈ ಬರಹವನ್ನು ಫೇಸ್ಬುಕ್ಕಿನಲ್ಲಿ ಬರೆದು ಹಂಚಿಕೊಂಡಿದ್ದ ಹಾಗೆ ನೆನಪು ನನಗೆ. ಹೌದು, ಹಾಗೆ ಅವನಿಗೆ ಕೂಡ ಅದು ಹೇಗೆ ಮರಿಲಿಕ್ಕೆ ಸಾಧ್ಯ ಅಲ್ವಾ. ಹಾಗೆ ಇಲ್ಲಿ ತುಂಬ ಹೊತ್ತು ನಿಂತರೆ ಸೊಳ್ಳೆಗಳು ನನ್ನನ್ನು ಕೊಂದು ಬಿಡುವರು, ರಕ್ತ ಹೀರಿ ಹೀರಿ. ಹಾಗೆ ನಾನಿನ್ನು ಮನೆಗೆ ಹೋಗ್ತೇನೆ. ನೋಡಿ ಈಗ ಇಲ್ಲಿ ಬಂದಾಗ ಯಾವುದೋ ಒಂದು ಕೋಣೆಯಿಂದ ಹೊರಗೆ ಬಂದಾಗ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ತನಕ ಮಾತ್ರ ಅದು ಕಾಡೊಂದು ಬಾರ್ಡರ್ನ ಹಾಗೆ ಉಂಟಾಯ್ತಾ. ಅಂದರೆ ಇಲ್ಲಿಂದ ಮತ್ತೆ ಹಿಂದೆ ಇಡೀ ಕಗ್ಗತ್ತಲೆ, ಇಲ್ಲಿ ಬಂದ ಕೂಡಲೇ ವಿಶಾಲವಾದಂತಹ ಜಾಗ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ಮನೆ ಇರುವ ಕಾರಣ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಮರಗಳು ಎಲ್ಲ ಎಂತ ಇಲ್ಲ, ಹಾಗಾಗಿ ಹಾಗೆ ಕಾಣುತ್ತೆ. ನಾನು ಅಲ್ಲಿ ಕೂತು ಸ್ವಲ್ಪ ಹೊತ್ತು ಪಟ್ಟಂಗೆಲ್ಲ ಹಾಕಿದೆಲ್ಲ, ಸೊಳ್ಳೆ ಎಲ್ಲ ಕಚ್ಚಿ ನನ್ನನ್ನು ಲಗಾಡಿ ತೆಗೆದಿದೆ ಈಗ ಸ್ವಲ್ಪ. ಹಾಗೆ ಕಾಡಿನ ದೆವ್ವ, ಕಳಿಂಜಿಮಲೆ ಕಾಡಿನ ದೆವ್ವದ ಕತೆ ಇದು ನಿಜಕ್ಕೂ ಕೂಡ. ಕೆಲವರೆಲ್ಲ ಕೇಳ್ತಾರೆ ನಮ್ಮ ಹತ್ರನೇ, ನಿಮ್ಮ ಕಾಡಲ್ಲಿ ಎಲ್ಲ ಅದಿರು ಪ್ರಾಣಿ ಹಾಗೆ ಇಲ್ಲ ಅಂತ ಇರುವುದಿಲ್ವ, ಮತ್ತು ದೆವ್ವದ್ದೆಲ್ಲ ಎಂಥ ಇನ್ಸಿಡೆಂಟ್ ಆಗಲಿಲ್ವ ಕಾಡಲ್ಲಿ ಅಂತೆಲ್ಲ ಕೇಳ್ತಾರೆ ಆಯಿತಾ. ನನಗೆ ದೆವ್ವದ ಇನ್ಸಿಡೆಂಟ್ ಅಂತ ಹೇಳಿದಾಗ ನೆನಪಾಗೋದೇ ಇದು, ಕಳಿಂಜಿಮಲೆ ಕಾಡಿನ ದೆವ್ವ. ಮತ್ತು ಯಾರು ಕೂಡ ಅಲ್ಲ, ನನ್ನ ಅಣ್ಣ. ಹಾಗೆ ಇವತ್ತಿದ್ದೊಂದು ವ್ಲಾಗ್, ಇದೊಂದು ವಿಷಯ. ನಾನು ನಿಜಕ್ಕೂ ಕೂಡ ಇಲ್ಲಿ ಹೋಗಬೇಕು, ಇವತ್ತು ಹೀಗೆ ವ್ಲಾಗ್ ಮಾಡಬೇಕು ಅಂತ ಅಂದುಕೊಂಡದ್ದಲ್ಲ. ಈ ರೀತಿಯ ಒಂದು ವಿಡಿಯೋ ಮಾಡುವ ಅಂತ ಅಂದುಕೊಂಡಿರಲಿಲ್ಲ. ಯಾವತ್ತಿನ ಹಾಗೆ ನನ್ನ ಮನೆಯಿಂದ ಇಲ್ಲಿ ಮೇಲೆ ಮಾರ್ಗದಲ್ಲಿ ನಡೆದು ಹೋಗುವ ಅಂತಲೇ ಬಂದದ್ದು. ಆದರೆ ಇಲ್ಲಿ ಮಾರ್ಗದ ಒಂದು ಸ್ವಲ್ಪ ತುದಿ ತಲುಪುವಾಗ ನನಗೆ ಈ ಒಂದು ದಾರಿ ಕಂಡಿತ್ತು. ತಕ್ಷಣ ಯಾಕೋ ಅನ್ನಿಸಿತು ಇಲ್ಲಿ ಹೋಗುವ ಅಂತ. ಯಾಕಂತ ಹೇಳಿದರೆ ತುಂಬ ಸಮಯ ಆಯಿತು ನಾನು ಇಲ್ಲಿ ಹೋಗದೆ, ವಿಡಿಯೋ ಮಾಡದೆ. ಅದಕ್ಕೆ ಬೇಕಾಗಿ ಹೋಗುವ ಅಂತ ಆಲೋಚನೆ ಮಾಡಿ ಹೋಗಿ ಅಲ್ಲಿ ಮೇಲೆ ತನಕ ಹೋಗಿ ಹಾಗೆ ಕಾಡಿನ ದೆವ್ವದ ಕತೆ ಎಲ್ಲ ಹೇಳಿ ಹಾಗೆ ಆಯಿತು. ಹಾಗಾಗಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.